ಇಲ್ಲ, ನಂದು ಧ್ರುವಂತೂ ಕ್ಲಾಶ್ ಆಗತ್ತೆ. ಆಮೇಲೆ ಬಿಗ್ ಬಾಸ್ ಮನೇಲಿ ಇನ್ನೊಂದೇನಾಗತ್ತೆ ಅಂದ್ರೆ ಕ್ಯಾಮ್ರಾಸ್ ಇರುತ್ತೆ ಅಫ್ಕೋರ್ಸ್, ಅಂಡ್ ವಿ ನೀಡ್ ಟು, ಕೋಟಿ ಜನ ನೋಡ್ತಾ ಇರ್ತಾರೆ. ನಾವಲ್ಲಿ ಆ ಪೇಷನ್ಸ್ನ ಕಂಟ್ರೋಲ್ ಮಾಡೋದೇ ಆಟ. ಇವಾಗ ಒಬ್ರು ಏನೋ ಹೇಳ್ತಾರೆ ಅಂತ ಅವರು ಮೋಸ್ಟ್ಲಿ ನನ್ನ ಡೌನ್ ಮಾಡೋಕ್ಕೆ ಹೇಳ್ತಾ ಇರ್ತಾರೆ. ಆ ಮನೆಯಲ್ಲಿ ನಾನು ಒಂದು ಕಲ್ತಿದ್ದೇನು ಅಂದ್ರೆ ನಮ್ಮ ವೀಕ್ ಪಾಯಿಂಟ್ನ ಹಿಡ್ಕೊಂಡು ಅದ್ರ ಬಗ್ಗೆ ಟ್ರಿಗರ್ ಮಾಡ್ತಾರೆ. ಇವಾಗ ನಿಮ್ದೇನೋ ಒಂದು ವೀಕ್ ಪಾಯಿಂಟ್ ಇರುತ್ತೆ, ನಾನು ಅದನ್ನೇ ನಿಮ್ಗೆ ಕೆದಕ್ತಾ ಇರ್ತೀನಿ, ನೀವು ಕೋಪದಲ್ಲಿ ಏನಾದ್ರು ತಪ್ಪು ಮಾಡ್ತೀರಾ, ಅಂಡ್ ಅದನ್ನೇ ಅವ್ರು ನನಗೆ ಟ್ರೈ ಮಾಡ್ತಾ ಇದ್ರು. ನನಗೆ ಬಿಗ್ ಬಾಸ್ ಮನೆ ಒಂದು 2-3 ವೀಕ್ಸಲ್ಲೇ ಎಷ್ಟು ಕ್ಲಾರಿಟಿ ಸಿಕ್ಬಿಡ್ತು ಅಂದರೆ ಒಬ್ಬೊಬ್ರ ಮೇಲೂ ಹೆಂಗೆ ಆಡ್ತಾರೆ, ಅವ್ರು ನನಗೆ ಏನು ಟ್ರಿಗರ್ ಮಾಡ್ತಾರೆ, ಅದು ತುಂಬ ಕ್ಲಾರಿಟಿ ಸಿಗುತ್ತೆ ಅಲ್ಲಿ ಹೋದಾಗ. ಯಾಕೆಂದ್ರೆ ಅಲ್ಲಿ ಹೋದಾಗ ನಮಗೆ ತಲೆಯಲ್ಲಿ ಬೇರೆ ಏನು ಬರಲ್ಲ, ಫೋನ್ ಇಲ್ಲ, ಔಟ್ಸೈಡ್ ವರ್ಡ್ ಗೊತ್ತಿಲ್ಲ. ಅಲ್ಲಿ ಎಷ್ಟು ಜನ ಇದಾರೋ ಅವ್ರನ್ನ ಸ್ಕ್ಯಾನ್ ಮಾಡ್ತಾ ಇರೋದು, ಅವ್ರ ಮೂವ್ಮೆಂಟ್ಸ್, ಅವ್ರು ಏನು ಮಾತಾಡ್ತಾರೆ, ಅವ್ರು ಏನು ಯೋಚನೆ ಮಾಡ್ತಾರೆ, ಮಲಗುದ್ರು ಅದೇ, ನಿಂತು ಅಷ್ಟೇ, ಕೂತು ಅದೇ ಯೋಚನೆ. ಹಂಗಿದ್ದಾಗ ನಮ್ಗೆ ಗೊತ್ತಾಗತ್ತೆ ಅವ್ರು ಏನು ಹೇಳ್ತಾರೆ, ನಮ್ಗೆ ಏನು ಟ್ರಿಗರ್ ಆಗುತ್ತೆ ನಮಗೆ ಅಂತ. ಅಲ್ಲಿ ಆ ಪಾಯಿಂಟಲ್ಲಿ ಕಂಟ್ರೋಲ್ ಮಾಡ್ಕೋಬೇಕು.